ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಆ್ಯಕ್ಚುಲಿ ಇವತ್ತು ಬುಧವಾರ ಒಂದು ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಒಂದು ಪರ್ಸ್ನಲ್ ಆ್ಯಸ್ ಅ ಮದರ್ ನಾನು ಏನು ಕಲ್ತಿದ್ದೀನಿ. ರೀಸೆಂಟಾಗಿ ಒಂದು ವಿಷಯ ನಡೆಯಿತು, ಒಂದು ಸಣ್ಣ ವಿಷಯ ಆಗಿರ್ಬೋದು, ಬಟ್ ಅದರಿಂದ ನಾನು ಒಂದು ಸ್ವಲ್ಪ ಪಾಠ ಕೂಡ ಕಲಿತೆ. ಆ್ಯಂಡ್ ಆ ವಿಷಯ ಏನು ಮೊದಲು ನಾನು ಶೇರ್ ಮಾಡೋದಿಲ್ಲ ಅಂದ್ಕೊಂಡೆ, ಬಟ್ ಈ ಚಾನಲ್ ಮೇಯ್ನಾಗಿ ಪೇರೆಂಟ್ಹುಡ್ ಆಗಿರೋದ್ರಿಂದ ಇದು ನನಗೆ ಪರ್ಸನಲ್ ಆಗಿ ಇದರಿಂದ ಒಂದು ಸ್ವಲ್ಪ ಇಮೋಷ್ನಲ್ ಆಗಿ ಬಿಟ್ಟಿದ್ದೆ ನಾನು. ಬಟ್ ಮೊದಲು ನಾನು ಶೇರ್ ಮಾಡ್ಕೊಳ್ಳಿಲ್ಲ ಅಂತ ಅಂದ್ಕೊಂಡೆ, ಬಟ್ ಶೇರ್ ಮಾಡೋದ್ರಿಂದ ಮೇ ಬಿ, ಯಾಕೆಂದರೆ ತುಂಬ ಮಂದಿ ಪೇರೆಂಟ್ಸ್ ಕೂಡ ತಾಯಂದಿರು ಫಾಲೋ ಮಾಡ್ತಾ ಇದ್ದೀರಾ, ಮೇ ಬಿ ಅವರಿಗೆ ಕೂಡ ಹೆಲ್ಪ್ಫುಲ್ ಆಗ್ಬೋದು ಅಂತ ನಾನು ಒಂದು ಪರ್ಸನಲ್ ವಿಷಯವನ್ನು ಸಣ್ಣದಾಗಿ ಶೇರ್ ಮಾಡ್ತೀನಿ. ಜೊತೆಗೆ ಹಾಗೆಯೇ ಇಲ್ಲಿಯ ಒಂದು ಸಿಚುವೇಶನ್, ದುಬೈ ಅಬುಧಾಬಿಯ ಸಿಚುವೇಶನ್ ರೈಟ್ ನಾವು ಯಾವ ರೀತಿ ಇದೆ, ಯಾಕೆಂದರೆ ಲಾಸ್ಟ್ ವಿಡಿಯೋ ಹಾಕಿದ ಮೇಲೆ ತುಂಬ ಮಂದಿ ಕೇಳ್ತಿದ್ರಿ, ಅಕ್ಕ ನೀವು ವಾಪಸ್ ಬನ್ನಿ, ಅಲ್ಲಿ ನಿಲ್ಲಬೇಡಿ, ಸಿಚುವೇಶನ್ ಒಳ್ಳೆದಿಲ್ಲದ್ರೆ ವಾಪಸ್ ಇಂಡಿಯಾಗೆ ಬನ್ನಿ ಅಂತ. ಸೊ ಅದರ ಬಗ್ಗೆ ಕೂಡ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಯಾವ ರೀತಿ ಸಿಚುವೇಶನ್ ಇದೆ, ವಾಪಸ್ ಬರುವ ಒಂದು ಸಿಚುವೇಶನ್ ಬಂದಿದೆಯಾ ಇಲ್ವಾ, ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಒಂದು ಸಣ್ಣ ಕೆಲಸ ಮುಗಿಸ್ಬರ್ತೀನಿ. ನನಗೆ ಒಂದು ಸಣ್ಣ ಒಂದು ಪ್ರಿಂಟ್ಔಟ್ ತೆಗಿಲಿಕ್ಕೆ ಇದೆ. ಅದನ್ನು ಇವಾಗ ಅವರ ಸ್ಕೂಲಿನ ಒಂದು ಕೋಆರ್ಡಿನೇಟರ್ ಬರ್ತಾರಂತೆ, ಅಟೆಂಡೆಂಟ್, ಅವರಿಗೆ ಕೊಡಲಿಕ್ಕೆ ಇದೆಯಾ. ಸೊ ಅದನ್ನು ನಮ್ಮದು ಪ್ರಿಂಟ್ಔಟ್ ತೊಗೊಂಡು ಫಿಲ್ ಮಾಡಿ ವಾಪಸ್ ಸಿಗ್ತೀನಿ, ಆಯಿತಾ? ಬಾಯ್. ಫಾರ್ಮ್ ಎಲ್ಲ ಫಿಲ್ಅಪ್ ಮಾಡಿ ಬಂದೆ. ಆ್ಯಕ್ಚುಲಿ ಅವರು ಅಟೆಂಡೆಂಟ್ ಬರ್ತಾರೆ ಅಂತ ಹೇಳಿದ್ರಲ್ಲ, ಅವರು ಬರೋದು ಸ್ವಲ್ಪ ಲೇಟ್ ಆಗ್ತಿದೆ ಅಂತ. ನನಗೆ ಕೂಡ ಒಂದು ಸ್ವಲ್ಪ ಕೆಲಸ ಇತ್ತು ಹೊರಗಡೆ. ಮೊನ್ನೆ ಹೊರಗಡೆ ಹೋಗ್ಲಿಕ್ಕೇ ಆಗಲಿಲ್ಲ, ಯಾಕೆಂದರೆ ಇಲ್ಲಿ ತುಂಬ ಮೋಡ ಕಟ್ಟಿತ್ತು, ಮಳೆ ಬರುವ ವಾತಾವರಣ ಇತ್ತು, ಸ್ವಲ್ಪ ಮಳೆ ಕೂಡ ಬಂದಿತ್ತು. ಸೊ ಅದಕ್ಕೆ ಎಲ್ಲಿ ಕೂಡ ಹೊರಗೆ ಹೋಗಲಿಕ್ಕೆ ಆಗಲಿಲ್ಲ. ಅದಕ್ಕೆ ಇವತ್ತು ನಮಗೆ ಕೂಡ ಹೋಗಲೇಬೇಕು. ಆ್ಯಕ್ಚುಲಿ ಇಲ್ಲೊಂದು ಶಾಪ್ ಇದೆ, ಆ ಶಾಪಲ್ಲಿ ಸ್ವಲ್ಪ ಹೋಲ್ಸೇಲ್ ಐಟಮ್ಸ್ ಎಲ್ಲ ಸಿಗುತ್ತೆ. ಸೊ ಒಂದು ಸ್ವಲ್ಪ ತಂದು ಬರುವಂಥ, ಹೇಗೆ ಊರಲ್ಲಿ ಡಿ-ಮಾರ್ಟ್ ಎಲ್ಲ ಇದೆ ಅಲ್ವಾ, ಅದೇ ರೀತಿ. ಬಟ್ ಇಲ್ಲಿ ಸ್ವಲ್ಪ ವೆಜಿಟೇಬಲ್ಸ್, ಫ್ರೂಟ್ಸ್ ಎಲ್ಲ ಸಿಗೋದು ಕಡಿಮೆ, ಉಳಿದ ಐಟಮ್ಸ್ ಎಲ್ಲ ಹೋಲ್ಸೇಲಲ್ಲಿ ಸಿಗುತ್ತೆ. ಜಾಸ್ತಿನೂ ಡಿಫ್ರೆನ್ಸ್ ಇಲ್ಲ, ಬಟ್ ಆದರೂ ನಮಗೆ ಎವ್ರಿ ಡೇ ಅಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ದೂರ ಇದೆ. ಅದಕ್ಕೆ ಯಾವಾಗ ನನ್ನ ಹಸ್ಬೆಂಡ್ ಜೊತೆಗಿರ್ತಾರೆ ಆವಾಗ ಮಾತ್ರ ಹೋಗಲಿಕ್ಕೆ ಆಗೋದು. ಅದಕ್ಕೆ ಇವತ್ತು ಹೋಗ್ತೇವೆ. ಇವತ್ತು ಹೊರಗಡೆ ಬಿಸಿಲು ಕೂಡ ಚೆನ್ನಾಗಿ ಇದೆ, ಆ್ಯಂಡ್ ಅಷ್ಟು ಮೋಡದ ವಾತಾವರಣ ಕೂಡ ಏನಿಲ್ಲ. ಮತ್ತೆ ನೀವು ಅಂದ್ಕೊಳ್ಬೋದು, ವಾರ್ ಅಂತ ಹೇಳ್ತೀರಾ, ಯುದ್ಧ ಅಂತ ಹೇಳ್ತೀರಾ, ಹೊರಗಡೆ ಸುತ್ತಾಡ್ಕೊಂಡು ಇದ್ದೀರಾ ಅಂತ. ಆ್ಯಕ್ಚುಲಿ ನಾವು ತುಂಬ ಕಡಿಮೆ ಮಾಡಿದ್ವಿ ಹೊರಗೆ ಹೋಗೋದನ್ನು. ಆ್ಯಂಡ್ ಇಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ವಾತಾವರಣ ಎಲ್ಲ ಒಳ್ಳೆ ಇದೆ. ಡೈಲಿ ರೂಟೀನ್ ಎಲ್ಲ ಹೊರಗಡೆ ಓಪನ್ ಎಲ್ಲ ಇದೆ. ಮಾರ್ಕೆಟ್ ಆಗಿರ್ಬೋದು, ಸೂಪರ್ ಮಾರ್ಕೆಟ್ ಆಗಿರ್ಬೋದು, ಮಾಲ್ ಎಲ್ಲ ಆಗಿರ್ಬೋದು, ಎಲ್ಲ ಓಪನ್ ಇದೆ. ಅದರಲ್ಲಿ ಏನೂ ಚೇಂಜಸ್ ಆಗಿಲ್ಲ. ಯಾಕೆಂದರೆ ಡೈಲಿ ಕೆಲಸಕ್ಕೆ ಹೋಗೋರು ಅವರೆಲ್ಲ ಹೋಗ್ತಾರೆ. ಯಾರೆಲ್ಲ ವರ್ಕ್ ಫ್ರಮ್ ಹೋಮ್ ಮಾಡ್ತಾರೆ ನೋಡಿ, ಅವರು ಮಾತ್ರ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾರೆ. ಇಲ್ಲದ್ರೆ ಸ್ಕೂಲ್ ಕಾಲೇಜ್ ಬಂದಾಗಿದೆ ಕಂಪ್ಲೀಟ್ ಆಗಿ. ಅದು ಬಿಟ್ಟು ಎಲ್ಲರೂ ಅವರ ದಿನನಿತ್ಯದ ಕೆಲಸದಲ್ಲಿ ಹೋಗೋದನ್ನು ಅವರು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಡೈಲಿ ರೂಟೀನ್ ಏನು ಎಫೆಕ್ಟ್ ಆಗಲಿಲ್ಲ. ಅದಕ್ಕೆ ಏನಾದರೂ ಮಿಸೈಲ್ ಅಟ್ಯಾಕ್ ಆಗುವ ಮುಂಚೆ ನಮಗೆ ಅಲರ್ಟ್ ಬರುತ್ತೆ ಫೋನಲ್ಲಿ, ಈಗ ಮಿಸೈಲ್ ಅಟ್ಯಾಕ್ ಒಂದು ಡಿಟೆಕ್ಟ್ ಮಾಡಿದ್ದಾರೆ, ಸೇಫ್ ಆಗಿರಿ ಅಂತ. ಆವಾಗ ಎಲ್ಲಿಯಾದೊಂದು ಸೇಫ್ ಜಾಗದಲ್ಲಿ ಇದ್ದರೆ ಸಾಕು. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ವಾಪಸ್ ಮೆಸೇಜ್ ಬರುತ್ತೆ, ಏನಂದರೆ ಇವಾಗ ಸಿಚುವೇಶನ್ ಸೇಫ್ ಆಗಿದೆ, ಆದರೂ ಕೂಡ ಒಂದು ಸ್ವಲ್ಪ ಕೇರ್ಫುಲ್ ಆಗಿ ಇರಿ ಅಂತ. ಸೊ ಹಾಗೆ ನನಗೆ ಮೆಸೇಜ್ ಬರುವಾಗ ನಾವು ಸ್ವಲ್ಪ ಅಲರ್ಟಲ್ಲಿ ಇರ್ತೀವಿ. ಇಲ್ಲದಿದ್ದರೆ ಡೈಲಿ ಶಾಪ್, ಗ್ರಾಸರಿ ಅದೆಲ್ಲ ಓಪನ್ ಆಗಿದೆ. ಎಲ್ಲರೂ ತಮ್ಮ ದಿನನಿತ್ಯದ ರೂಟೀನಲ್ಲಿಯೇ ಇದ್ದಾರೆ ಆ್ಯಂಡ್ ಸೇಫ್ ಆಗಿದ್ದಾರೆ ಒಂದು ರೀತಿಯಲ್ಲಿ ಹೇಳೋದಾದರೆ. ಮತ್ತು ಉಳಿದ ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೀನಿ. ಸ್ವಲ್ಪ ವೇಟ್ ಮಾಡ್ತಾ ಇದ್ದಾರೆ ನನಗೆ ಹಸ್ಬೆಂಡ್ ಮತ್ತು ಮಕ್ಕಳು. ನಾನು ಅಲ್ಲಿ ಹೋಗಿ ಮಾತಾಡ್ತೀನಿ, ಆಯಿತಾ? ನೀವು ನೋಡ್ತಾ ಇರ್ಬೋದು, ಹೊರಗಡೆ ವಾತಾವರಣ ಎಲ್ಲ ನಾರ್ಮಲ್ ಆಗಿ ನಡೀತಾ ಇದೆ. ಜನರು ಓಡಾಡ್ತಾ ಇದ್ದಾರೆ, ಕಾರ್, ಬಸ್ ಎಲ್ಲ ರೋಡಲ್ಲಿ ಹೋಗ್ತಾ ಇದೆ. ಶಾಪ್ಸ್ ಎಲ್ಲ ಓಪನ್ ಆಗಿವೆ. ಖಾಲಿ ಕೆಲವೊಂದು ಪಬ್ಲಿಕ್ ಇವೆಂಟ್ ಮಾತ್ರ ನಡೀತಾ ಇಲ್ಲ. ಏನಾದರೂ ಬರ್ಡೇ ಪಾರ್ಟಿ ಆಗಿರ್ಬೋದು, ಅಥವಾ ಏನಾದರೂ ಗೆಟ್ ಟುಗೆದರ್ ಆಗಿರ್ಬೋದು, ಅದು ಮಾತ್ರ ಇಲ್ಲಿ ನಡೀತಾ ಇಲ್ಲ ಇವಾಗ ಸದ್ಯಕ್ಕೆ. ಅದು ಬಿಟ್ಟು ನಾರ್ಮಲ್ ಡೇ ಟು ಡೇ ಲೈಫ್ ನಾರ್ಮಲ್ ಆಗಿ ಹೋಗ್ತಾ ಇದೆ ಎಲ್ಲರದ್ದು ಕೂಡ. ಆಲ್ಮೋಸ್ಟ್ ಎಲ್ಲರೂ ಸೇಫ್ ಆಗಿದ್ದಾರೆ ದೇವರ ದಯೆಯಿಂದ. ನೆಕ್ಸ್ಟ್ ನಾವು ಇಲ್ಲಿ ಬುಕ್ ಶಾಪಿಗೆ ಬಂದ್ವಿ, ಆಯಿತಾ? ಇವಾಗ ಮನೆಯಲ್ಲೇ ಇದ್ದಾರಲ್ಲ ಮಕ್ಕಳು, ಅವರು ಇಡೀ ದಿನ ನನ್ನ ಮಗ ಮೊಬೈಲ್ ಅದು ಇದು ಕೇಳ್ತಾನೆ. ಮತ್ತು ಅವನದು ಹ್ಯಾಂಡ್ ರೈಟಿಂಗ್ ಕೂಡ ಸ್ವಲ್ಪ ಕಾಗೆ ಆಗ್ತಾ ಇದೆ. ಸೊ ಅದಕ್ಕೆ ನನ್ನ ಹಸ್ಬೆಂಡ್ ಕೂಡ ಹೇಳಿದರು, ಒಂದು ಸ್ವಲ್ಪ ಬುಕ್ ತಂದು ಡೈಲಿ ಪ್ರಾಕ್ಟೀಸ್ ಮಾಡುವ ಮನೆಯಲ್ಲಿ. ಇವಾಗ ಅವರಿಗೆ ಜಾಯಿಂಟ್ ಲೆಟರ್ ಎಲ್ಲ ಬರಲಿಕ್ಕೆ ಇದೆ. ಸೊ ಅದಕ್ಕೆ ಅವಸರದಲ್ಲಿ ಕೆಲವೊಂದು ಸಲ ಲೆಟರ್ ಎಲ್ಲ ಮೇಲೆ ಕೆಳಗೆ ಆಗ್ತಾ ಇದೆ. ಪರವಾಗಿಲ್ಲ ಈ ಟೈಮಲ್ಲಿ, ಬಟ್ ಆದರೂ ಇವಾಗ ಮನೆಯಲ್ಲೇ ಇದ್ದಾರೆ ಅಲ್ವಾ, ಸ್ವಲ್ಪ ಪ್ರಾಕ್ಟೀಸ್ ಮಾಡುವ. ಮತ್ತು ನನ್ನ ಮಗನಿಗೆ ಕೂಡ, ಸಣ್ಣವನಿಗೆ ಕೂಡ ಸ್ವಲ್ಪ ಲೆಟರ್ ರೈಟಿಂಗ್, ಟ್ರೇಸಿಂಗ್ ಲೆಟರ್ ಬುಕ್ ಎಲ್ಲ ಬೇಕಿತ್ತು. ಸೊ ಅದೆಲ್ಲ ಬಂದು ಇಲ್ಲಿ ತೊಗೊಂಡು, ಇಲ್ಲಿ ಸ್ವಲ್ಪ ಹೋಲ್ಸೇಲಲ್ಲಿ ವಿಷಯವನ್ನು ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ ವಿಡಿಯೋದ ಸ್ಟಾರ್ಟಿಂಗಲ್ಲಿ. ಸಾರಿ, ಇಲ್ಲಿ ಸ್ವಲ್ಪ ಬೆಳಕು ಕಡಿಮೆ ಇದೆ, ನಾನು ಆಲ್ಮೋಸ್ಟ್ ಕಾಣ್ತೀನಿ ಅಂತ ಅನ್ಕೊತೀನಿ. ಯಾಕೆಂದರೆ ಮನೆಯಲ್ಲಿ ಮತ್ತೆ ಹೋದ್ರೆ ನನಗೆ ರೆಕಾರ್ಡ್ ಮಾಡಲಿಕ್ಕೆಲ್ಲ ಕಷ್ಟ. ಮನೆಯಲ್ಲಿ ಇದ್ದಾರಲ್ಲ ಮಕ್ಕಳು, ಇಡೀ ದಿನ ಶಬ್ದ ಅದು ಇದು ಮಾಡ್ತಾರೆ. ಮತ್ತು
ಕರೆಕ್ಟಾಗಿ ವಿಡಿಯೋ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನನಗೆ ಈ ಇತ್ತೀಚೆಗೆ ಅಷ್ಟು ಎಜುಕೇಷನಲ್ ವಿಡಿಯೋ ಕೂಡ ರೆಕಾರ್ಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆ್ಯಂಡ್ ನಿಮಗೆ ಈ ರೀತಿಯ ವೀಡಿಯೋಸ್ ಎಲ್ಲ ಇಷ್ಟ ಆಗುತ್ತೆ ಅಂತ ತುಂಬ ಮಂದಿ ಹೇಳ್ತಾರೆ. ಆ್ಯಂಡ್ ಇದು ನನಗೆ ಇಲ್ಲೇ ಕೂತ್ಕೊಂಡು ಸ್ವಲ್ಪ ವಿಡಿಯೋ ಮಾಡಿದರೆ ಸ್ವಲ್ಪ ನೆಮ್ಮದಿಯಾಗಿ ವಿಡಿಯೋ ಕೂಡ ಮಾಡ್ಬೋದು. ಜೊತೆಗೆ ಸೌಂಡ್ ಕೂಡ ಏನು ಹೆಚ್ಚಾಗಿಲ್ಲ, ಎಲ್ಲ ಬಂದೆಲ್ಲ ಮಾಡಿ ಕೂತ್ಕೊಂಡಿದ್ದೀನಿ ವಿಂಡೋಸನ್ನು. ಇವಾಗ ವಿಷಯಕ್ಕೆ ಬರೋದು ಏನಂದರೆ, ಇದು ಆ್ಯಕ್ಚುಲಿ 1.5 ತಿಂಗಳ ಮುಂಚೆ ನಡೆದ ಒಂದು ಘಟನೆ ಇದು. ಏನಾಗುತ್ತೆ ಅಂದರೆ, ಒಂದಿನ ನನಗೆ ಸ್ಕೂಲಿಂದ ಟೀಚರಿದ್ದು ಕಾಲ್ ಬರುತ್ತೆ. ಒಂದು ಸಂಜೆ ಟೈಮಲ್ಲಿ ಒಂದು 6-6:30 ಆಗಿರ್ಬೋದು. ಮಕ್ಕಳು ಮನೆಗೆ ಆಲ್ಮೋಸ್ಟ್ 2:30ಗೆ ಬಂದು ಮುಟ್ತಾರೆ. ಅವ್ರದ್ದು ಸ್ಕೂಲ್ 1 ಗಂಟೆಗೆ ಕ್ಲೋಸ್ ಆಗುತ್ತೆ, 1:30ಗೆ ಕ್ಲೋಸ್ ಆಗುತ್ತೆ. 2:30 ಒಳಗೆ ಮಗ ಮನೆಯಲ್ಲಿ ಇರ್ತಾನೆ. ಸಂಜೆ ಒಂದು 6 ಗಂಟೆಗೆ ಟೀಚರಿದ್ದು ಕಾಲ್ ಬರುತ್ತೆ. ಆ್ಯಂಡ್ ನಾನು ಪಿಕ್ ಮಾಡ್ತೇನೆ. ನನಗೆ ಯೂಶ್ವಲಿ ನನಗೆ ಆ ರೀತಿ ಕಾಲ್ ಬರೋದಿಲ್ಲ ಟೀಚರಿಂದ ಹೆಚ್ಚಾಗಿ. ಯೂಶ್ವಲಿ ಅವರು ವಾಟ್ಸಪ್ಪಲ್ಲಿ ಮೆಸೇಜ್ ಎಲ್ಲ ಮಾಡ್ತಾರೆ, ಹಾಗೆ ಏನಾದರೂ ಇದ್ದರೆ ಸ್ಕೂಲಲ್ಲಿ ಏನಾದರೂ ಹೋಮ್ ವರ್ಕ್ ಅದು ಇದು ಏನಾದರೂ ಒಂದು ಹೇಳಲಿಕ್ಕಿದ್ರೆ ಮೆಸೇಜ್ ಮಾಡ್ತಾರೆ. ಬಟ್ ಆ ರೀತಿ ಸಡನ್ನಾಗಿ ನನಗೆ ಕಾಲ್ ಬರುತ್ತೆ, ನಾನು ಪಿಕ್ ಮಾಡ್ತೀನಿ. ಆಮೇಲೆ ಟೀಚರ್ ಹೇಳ್ತಾರೆ ಏನಂದರೆ, ನಿಮ್ಮ ಮಗನಿಗೆ ಸ್ವಲ್ಪ ಹೇಳಿ, ಅವನು ಸ್ವಲ್ಪ ಉಪದ್ರ ಮಾಡ್ತಾ ಇದ್ದಾನೆ ಶಾಲೆಯಲ್ಲಿ. ಆಮೇಲೆ ಇವತ್ತು ಒಂದು ದಿನ ಒಂದು ಹುಡುಗನಿಗೆ ಅವನು ಹೋಗಿ ಕಚ್ಚಿದ ಅಂತ. ನನಗೆ ಆ್ಯಕ್ಚುಲಿ ಕೇಳಿ ಟೆನ್ಷನ್ ಅಂತೂ ಆಗಲಿಲ್ಲ, ಒಂದು ರೀತಿ ಶಾಕೇ ಆಯಿತು. ಕಚ್ಚಿದಾನ ಅವನಿಗೆ ಇವಾಗ 2ನೇ ಕ್ಲಾಸಿಗೆ ಹೋಗ್ತಾ ಇದ್ದಾನೆ. ಆ್ಯಂಡ್ ಅವನ ಮನೆಯಲ್ಲಿ ಅವನಿಗೊಂದು ತಮ್ಮ ಇದ್ದಾನೆ, ಒಂದು ತಂಗಿ ಇದ್ದಾಳೆ. ಆಟ ಆಡ್ತಾರೆ, ಜಗಳ ಆಡ್ತಾರೆ ಕೆಲವೊಂದು ಸಲ. ಅದು ಟಾಯ್, ಇಬ್ಬರಿಗೂ ಕೂಡ ಒಂದೇ ಟಾಯ್ ಬೇಕು ಅಂತ, ಅದು ಮಾಮೂಲಿ ಎಲ್ಲ ಮನೆಯಲ್ಲಿ ಕೂಡ ನಡೆಯುತ್ತೆ. ಆ್ಯಂಡ್ ಇಷ್ಟರವರೆಗೆ ನಾನು ನೋಡಿದ್ದೀನಿ, ಅವನು ಒಂದು ಸಲ ಕೂಡ ಅವಳಿಗೆ ತಂಗಿಗೆ ಹೊಡೆಯೋದಾಗಲಿ ಅಥವಾ ಕೋಪ ಬಂದರೆ ಅವಳಿಗೆ ಹೋಗಿ ಕಚ್ಚೋದಾಗಲಿ ಮಾಡೇ ಇಲ್ಲ. ನನಗೆ ಶಾಕ್ ಆಯಿತು, ಅವನು ಹೋಗಿ ಕಚ್ಚಿದವ ಒಂದು ಹುಡುಗನಿಗೆ ಅಂತ. ನನಗೆ ನಂಬೋಕೆ ಆಗಲಿಲ್ಲ. ನಾನು ಟೀಚರಿಗೆ ಸಡನ್ನಾಗಿ ಹೇಳಿದೆ, ನೀವು ನೋಡಿದ್ರಾ ಮ್ಯಾಮ್, ನೀವು ನೋಡಿದ್ರಾ ಅವನು ಈ ರೀತಿ ಮಾಡೋದಂತ. ಅವರು ಹೇಳಿದರು, ಇಲ್ಲ ಮ್ಯಾಮ್, ನಾನು ನೋಡಿಲ್ಲ. ಸೊ ಅದಕ್ಕೆ ನನಗೆ ಅವ್ರ ಟೀಚರ್ ಏನು ಹೇಳಿದ್ರಂದರೆ, ನಿಮ್ಮ ಮಗ ಕಚ್ಚಿದ, ಅವನಿಗೆ ಹೇಳಿ ಇನ್ನು ಮುಂದೆ ಕಚ್ಚಬೇಡ, ಈ ರೀತಿ ಮಾಡಬೇಡ ಅಂತ. ನನಗೆ ಕೇಳಿ ಶಾಕ್ ಆಯಿತು. ನಾನು ಸಡನ್ನಾಗಿ ಕೇಳಿಬಿಟ್ಟೆ, ನೀವು ನೋಡಿದ್ರಾ ಅಂತ. ಅದಕ್ಕೆ ಅವರು ಹೇಳಿದರು, ಇಲ್ಲ ಮ್ಯಾಮ್, ನಾನು ನೋಡಿಲ್ಲ. ಅದಕ್ಕೆ ನೀವು ನೋಡಿಲ್ಲ ಅಲ್ವಾ, ಯಾರಾದರೂ ಬೇರೆ ಮಕ್ಕಳು ಯಾರಾದರೂ ಹೇಳಿದ್ರಾ ಈ ರೀತಿ ಅವನು ಕಚ್ಚಿದ ಅವ್ರು ನೋಡಿದ್ರು ಅಂತ? ಅವರು ಹೇಳಿದರು, ಇಲ್ಲ ಮ್ಯಾಮ್, ಬೇರೆ ಮಕ್ಕಳು ಕೂಡ ನೋಡಲಿಲ್ಲ. ಮತ್ತು ನಿಮಗೆ ಹೇಗೆ ಗೊತ್ತಾಯಿತು ಅಂತ ಕೇಳಿದೆ. ಅದಕ್ಕೆ ಅವರು ಹೇಳಿದರು, ಒಬ್ಬ ಹುಡುಗ ಇದ್ದಾನೆ, ಆ ಹುಡುಗದ ಹೆಸರು ನನಗೆ ಹೇಳಿದರು. ಆ ಹುಡುಗ ನನಗೆ ಹೇಳಿದ, ಅಂದರೆ ನನ್ನ ಮಗ ಬಂದು ಅವನಿಗೆ ಇಲ್ಲಿ ಬಂದು ಕಚ್ಚಿದ ಅಂತ. ಆ ಹುಡುಗನ ಹೆಸರು ಹೇಳುವಾಗ ನನಗೆ ಗೊತ್ತಾಯಿತು. ಆ ಹುಡುಗ ಎವ್ರಿಡೇ ನನ್ನ ಮಗನದು ಕಂಪ್ಲೇಂಟ್ ಇರುತ್ತೆ, ಮಮ್ಮಿ ಅವನು ನನ್ನ ಪರ್ಸ್ನಿಂದ ಪೆನ್ಸಿಲ್ ತೆಗಿದ, ನನ್ನ ಪರ್ಸ್ನಿಂದ ಇರೇಸರ್ ತೆಗಿದ, ಕೊಡು ಅಂದರೆ ಕೊಡಲೇ ಇಲ್ಲ, ಅವನು ನನಗೆ ಆ ರೀತಿ ಮಾಡಿದ. ಏನಾದರೂ ಒಂದು ಮಕ್ಕಳದೊಂದು ಇರುತ್ತೆ ಅಲ್ವಾ, 2ನೇ ಕ್ಲಾಸ್ ಅಂದಮೇಲೆ ಆ ರೀತಿ ಒಂದು ಸಣ್ಣ ಪುಟ್ಟ ಒಂದು ಫೈಟಿಂಗ್ ಅಂತ ಹೇಳೋದಕ್ಕಿಂತ ಒಂದು ಸಣ್ಣ ಪುಟ್ಟ ಮನಸ್ತಾಪ ಅಥವಾ ಏನು ಹೇಳ್ತೀವಿ ನಾವು, ಈ ರೀತಿ ಇರುತ್ತೆ ಮಕ್ಕಳಲ್ಲಿ. ಅದು ನಾವು ದೊಡ್ಡ ಮಾಡಲಿಕ್ಕೆ ಏನೂ ಆಗೋದಿಲ್ಲ. ಆ್ಯಂಡ್ ನಾನು ಕೂಡ ಅವನಿಗೆ ಹೇಳ್ತಿದ್ದೆ, ನೋಡು, ನಿನ್ನ ಪೆನ್ಸಿಲ್ ನಿನ್ನ ಜವಾಬ್ದಾರಿ, ನೀನು ನಿನ್ನ ಥಿಂಗ್ಸ್ಗಳನ್ನು ಪ್ರೊಟೆಕ್ಟ್ ಮಾಡಬೇಕು. ಯಾರಾದರೂ ತಗೊಂಡ್ರೆ ನೀನು ಕೇಳಬೇಕು, ನನ್ನ ಹತ್ರ ವಾಪಸ್ ಕೊಡು ಅಂತ. ಶೇರ್ ಮಾಡ್ಬೋದು, ಒಂದು ವೇಳೆ ಬೇರೆ ಮಗು ಜೊತೆ ಯಾರ ಹತ್ರ ಇಲ್ಲ ಪೆನ್ಸಿಲ್, ನೀನು ಶೇರ್ ಮಾಡ್ಬೋದು ನಿನ್ನ ಹತ್ರ ಎಕ್ಸ್ಟ್ರಾ ಇದ್ದರೆ. ಆ ಹುಡುಗ ಏನಂದರೆ, ಕೆಲವೊಂದು ಸಲ ಕೇಳೋದನ್ನೇ ಪರ್ಸ್ನಲಿ ಪೆನ್ಸಿಲ್ ತೆಗೆದು ಶಾರ್ಪ್ನರ್ ಈ ರೀತಿ ಮಾಡೋದು. ನಾನು ಕೆಲವೊಂದು ಸಲ ಟೀಚರ್ ಹತ್ರ ಹೇಳಿದೆ ಕೂಡ, ಈ ರೀತಿ ಎಲ್ಲ ತೊಂದರೆ ಆಗ್ತಾ ಇದೆ, ಈ ರೀತಿ ಮಾಡ್ತಾ ಇದ್ದಾನೆ. ಅದಕ್ಕೆ 1-2 ಸಲ ಅವನ ಪ್ಲೇಸ್ ಕೂಡ ಚೇಂಜ್ ಮಾಡಿದ್ರು. ಆ್ಯಂಡ್ ನಾನು ಕೂಡ ನನ್ನ ಮಗನಿಗೆ ಹೇಳ್ತಾ ಇದ್ದೆ, ನೋಡು, ಪೆನ್ಸಿಲ್ ಒಂದು ಸಣ್ಣ ವಿಷಯ ಹೌದು, ಬಟ್ ಈ ಟೈಮಲ್ಲಿ ಈಗ 2ನೇ ಕ್ಲಾಸಲ್ಲಿ ಅವನ ಥಿಂಗ್ಸ್ಗಳನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಕಲಿಬೇಕು. ನೀನು ಪ್ರೊಟೆಕ್ಟ್ ಮಾಡಬೇಕು, ನಿನ್ನ ಸ್ಟ್ಯಾಂಡ್ ತಗೋಬೇಕು, ನಿನ್ನ ವಸ್ತುಗಳನ್ನು ನೀನೇ ಸಂಭಾಲಿಸಬೇಕು. ಯಾರು ಕೂಡ ಅಮ್ಮ ಬರೋದಿಲ್ಲ, ಅಪ್ಪ ಬರೋದಿಲ್ಲ, ಅಥವಾ ಟೀಚರ್ ಬರೋದಿಲ್ಲ. ನೀನು ನಿನ್ನ ವಸ್ತುಗಳಿಗೆ ನೀನೇ ಜವಾಬ್ದಾರಿ ಆಗಬೇಕು, ಪ್ರೊಟೆಕ್ಟ್ ನೀನೇ ಮಾಡಬೇಕು ಅಂತ. ಯಾಕೆಂದರೆ ಮಕ್ಕಳಿಗೆ ನಾವು ಈ ಟೈಮಲ್ಲಿ ಪೆನ್ಸಿಲ್ ಸಣ್ಣ ವಿಷಯ ಹೌದು, ಬಟ್ ಈ ಸಣ್ಣ ವಿಷಯದಿಂದಲೇ ಅಲ್ವಾ ಮುಂದೆ ಹೋಗಿ ಅವರು ರೆಸ್ಪಾನ್ಸಿಬಲ್ ಆಗೋದು. ಸೊ ಅದಕ್ಕೆ ಅದೇನು ದೊಡ್ಡ ಮ್ಯಾಟರ್ ಇರಲಿಲ್ಲ. ಬಟ್ ನನಗೆ ಆ ಹುಡುಗ ಏನೇ ಹೇಳಿದ, ನನ್ನ ಮಗ ಕಚ್ಚಿದ ಅಂತ. ಅದಕ್ಕೆ ನನಗೆ ಹೇಳಿದೆ, ಮ್ಯಾಮ್, ನೀವು ನಂಬ್ತೀರಾ ನನ್ನ ಮಗ ಕಚ್ಚಿದ ಅಂತ? ಅವರು ಹೇಳಿದರು, ಹೌದು ಮ್ಯಾಮ್, ನೀವು ಹೇಳೋದು ಕರೆಕ್ಟ್. ಯಾಕೆಂದರೆ ನನ್ನ ಮಗ ಅಥವಾ ಈಗ ಎಲ್ಲರ ತಾಯಿಯಂದಿರಿಗೆ ಅವರ ಮಕ್ಕಳು ಹೌದು ಅವರು ಕರೆಕ್ಟೇ ಇರ್ತಾರೆ, ಅಥವಾ ಅವರು
ನಂಬಲಿಕ್ಕೆ ಕಷ್ಟ ಆಗುತ್ತೆ ಏನಾದರೂ ಈ ರೀತಿ ಕಂಪ್ಲೇಂಟ್ ಬಂದರೆ. ಬಟ್ ನನ್ನ ಮಗನ ಕ್ವಾಲಿಟಿ ಇವಾಗ ಲಾಸ್ಟ್ ಅವ್ರು 1 ಇಯರಿಂದ ನನ್ನ ಮಗನ ಟೀಚರ್ ಇದ್ದಾರೆ. ಅವನ ಒಂದು ನೇಚರ್ ಹೇಗೆ ಅಂತ ಅವರಿಗೆ ಕರೆಕ್ಟಾಗಿ ಗೊತ್ತು. ನನ್ನ ಮಗ ಮಾತಾಡೋದು ತುಂಬ ಕಡಿಮೆ, ಒಂದು ರೀತಿ ಇಂಟ್ರೋವರ್ಟ್ ಅಂತ ಹೇಳ್ತಾರೆ ಅಲ್ವಾ, ಜಾಸ್ತಿ ಗಜಬಜ ಅಂದರೆ ಈಗ ಮಕ್ಕಳು ಮಾತಾಡ್ತಾರೆ ಹೌದು, ಬಟ್ ಇವನು ಸ್ವಲ್ಪ ಕಡಿಮೆನೇ ಮಾತಾಡೋದು, ತುಂಬ ಒಂದು ಶಾಂತ ಸ್ವಭಾವ ಅಂತ ಹೇಳ್ಬೋದು. ನನ್ನ ಮಗ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಯಾರಾದರೂ ಮೀಟ್ ಮಾಡಿದ್ದಾರೆ ಅವರ ಪ್ರತಿಯೊಂದು ಟೀಚರ್ ಹತ್ರ ನಾನು ಎವ್ರಿ ಮಂತ್, ಈ ಕ್ಲಾಸ್ ಟೀಚರಿಗೆ ನಾನು ಆಲ್ಮೋಸ್ಟ್ ವೀಕ್ಲಿ ಮಾತಾಡ್ತೀನಿ. ಉಳಿದ ಟೀಚರ್ ಹತ್ರ ಸಬ್ಜೆಕ್ಟ್ ಟೀಚರ್ ಎಲ್ಲ ಇದ್ದಾರೆ, ಬೇರೆ ಬೇರೆ ಇಂಗ್ಲೀಷ್ ಟೀಚರ್ ಆಗಿರ್ಬೋದು, EVS ಟೀಚರ್ ಆಗಿರ್ಬೋದು, ಅವರ ಎಲ್ಲ ಟೀಚರ್ ಹತ್ರ ನಾನು ಅಟ್ಲೀಸ್ಟ್ ತಿಂಗಳಿಗೆ 2 ಸರಿ ಮಾತಾಡಿ ಎಲ್ಲ ಅಪ್ಡೇಟ್ ತಗೊಳ್ತೀನಿ. ಮ್ಯಾಮ್ ಯಾವ ರೀತಿ ಇದ್ದಾನೆ, ಏನಾದರೂ ಕನ್ಸರ್ನ್ ಇದ್ದರೆ ಶೇರ್ ಮಾಡಿ, ನನಗೆ ಗೊತ್ತಾಗುತ್ತೆ, ಅಥವಾ ನಾನು ಕೂಡ ಅವನಿಗೆ ಹೆಲ್ಪ್ ಮಾಡ್ಬೋದು, ಎಲ್ಲ ನಾನು ಕೇಳ್ತಾ ಇರ್ತೀನಿ. ಎಲ್ಲ ಟೀಚರ್ ಹೇಳ್ತಾರೆ ಅವನು ತುಂಬ ಸಾಫ್ಟ್ ಸ್ಪೋಕನ್, ಅವನು ಗಲಾಟೆ ಮಾಡೋದಾಗಲಿ ಜಾಸ್ತಿ ಮಾತಾಡೋದೆಲ್ಲ ಕಡಿಮೆ. ನನಗೆ ಆ್ಯಕ್ಚುಲಿ ಅವ್ನು ಜಾಸ್ತಿ ಮಾತಾಡಬೇಕು ಅಂತ ತುಂಬ ಇಷ್ಟ ಇದೆ, ಯಾಕೆಂದರೆ ಮಕ್ಕಳು ಈ ಟೈಮಲ್ಲಿ ಜಾಸ್ತಿ ಮಾತಾಡೋದು ಅಳೆದಾಡೋದು ಎಲ್ಲ ಮಾಡ್ತಾರೆ. ಸೊ ಅದಕ್ಕೆ ನನಗೆ ಆ ರೀತಿ ಕಂಪ್ಲೇಂಟ್ ಬಂದಾಗ ನನಗೆ ಸ್ವಲ್ಪ ಶಾಕ್ ಆಯಿತು. ನೀವು ನಂಬ್ತೀರಾ ಮ್ಯಾಮ್, ನೀವು ಕಚ್ತೀರಾ, ನನ್ನ ಮಗ ಕಚ್ಚಿದ ಅಂತ ಆ ಹುಡುಗನನ್ನು? ಅದಕ್ಕೆ ಅವರು ಕೂಡ ಹೌದು ಅಲ್ಲ ಕರೆಕ್ಟ್ ಅಂತ ಹೇಳಿದ್ರು. ಅದಕ್ಕೆ ನೀವು ಹೇಗೆ ನನಗೆ ಹೇಳೋದು, ನೀವು ಬಂದು ಅವನನ್ನು ಕರೆಕ್ಟ್ ಮಾಡಿ? ಇವಾಗ ಎಲ್ಲ ಏನು ಅಂದ್ಕೊಳ್ತಾರೆ ನನ್ನ ಮಗನೇ ಕಚ್ಚಿದ ಅಂತ, ಯಾಕೆಂದರೆ ಆ ಹುಡುಗ ಕಂಪ್ಲೇಂಟ್ ಕೊಟ್ಟ. ಅದಕ್ಕೆ ನಾನು ಹೇಳಿದೆ ನನಗೆ ನಂಬಲಿಕ್ಕೆ ಕಷ್ಟ ಆಗುತ್ತೆ, ನನಗೆ ಪ್ರೂಫ್ ತೋರಿಸಿ. ಒಂದು ವೇಳೆ ಪ್ರೂಫಲ್ಲಿ ಹೌದು ಅವನು ಕಚ್ಚಿದ ಅಂತ ಇದ್ದರೆ ನಾನು ಖಂಡಿತ ನನ್ನ ಮಗನಿಗೆ ನಾನು ಕರೆಕ್ಟ್ ಮಾಡ್ತೀನಿ. ಅವನಿಗೆ ಬೈದು ನಾನು ಅವನಿಗೆ ಬೈಬೇಕಂತ ಇಲ್ಲ, ನಾನು ಅವನಿಗೆ ತಿಳಿಸ್ತೀನಿ ಈ ರೀತಿ ಮಾಡಬಾರ್ದು, ಇದು ತಪ್ಪು, ನೀನು ಮಾಡ್ತೀರಿ, ಯಾಕೆ ನನಗೆ ನಂಬಲಿಕ್ಕೆ ಕಷ್ಟ ಆಗುತ್ತೆ ಮೇಡಮ್ ಅಂತ ನಾನು ಅವರಿಗೆ ಡೈರೆಕ್ಟಾಗಿ ಹೇಳಿಬಿಟ್ಟೆ. ಅದಕ್ಕೆ ಆ ಹುಡುಗ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರು. ಹುಡುಗ ಹೇಳಿದರೆ ನನ್ನ ಮಗ ನೀವು ನೋಡಿದ್ರಾ, ಅಥವಾ ಯಾರೋ ಮಕ್ಕಳು ಬೇರೆ ಯಾರಾದರೂ ಸಾಕ್ಷಿ ಇದ್ದಾರಾ ನನ್ನ ಮಗ ಕಚ್ಚಿದ ಅಂತ? ಆಗ ಅವರ ಹತ್ರ ಉತ್ತರ ಇರಲಿಲ್ಲ. ನಾನು ಕಾಲ್ ಇಟ್ಟೆ, ನನ್ನ ಮಗನ ಹತ್ರ ಮಾತಾಡಿದೆ ಕೂತ್ಕೊಂಡು. ನಾನು ಇಲ್ಲಿ ಬಾ, ನನಗೆ ಹೇಳು, ನೀನು ಯಾರಿಗಾದರೂ ಇವತ್ತು ಸ್ಕೂಲಲ್ಲಿ, ಆ ಹುಡುಗನ ಹೆಸರು ಹೇಳಿದೆ, ಯಾರಿಗಾದರೂ ಸ್ಕೂಲಲ್ಲಿ ಇವತ್ತು ಕಚ್ಚಿದ್ಯಾ ಅಂತ ಆ ಹುಡುಗನ ಹೆಸರು ಹೇಳಿ. ಅದಕ್ಕೆ ಇಲ್ಲ ಅಂತ ಹೇಳಿದ. ನಾನು ತುಂಬ ಸಲ ಟ್ರೈ ಮಾಡಿದೆ, ಬೇರೆ ಬೇರೆ ಕ್ವಶನ್ ಕೇಳ್ತಿದ್ದೆ, ಯಾಕೆಂದರೆ ಕೆಲವೊಂದು ಸಲ ಡೈರೆಕ್ಟ್ ಹೆದರಿಕೆಯಿಂದ ಮೇ ಬಿ ಅವನು ಇಲ್ಲ ಅಂತ ಹೇಳಿರ್ಬೋದು. ನನಗೆ ಒಂದು ಶ್ಯೂರಿಟಿ ಇತ್ತು ಅವನು ಕಚ್ಚೋದಿಲ್ಲ ಅಂತ, ಬಟ್ ಆದರೂ ಒಂದ್ಸಲ ಅವನ ಹತ್ರ ಕೇಳುವ ಅಂತ. ಸೊ ನಾನು ಬೇರೆ ಬೇರೆ ಕ್ವಶನ್ ಮಾಡಿ ನನಗೆ ಹೇಳು, ಈಗ ಹೇಳು, ಇಲ್ಲಿ ಕಚ್ಚಿದ್ಯಾ ಅಥವಾ ಇಲ್ಲಿ ಕಚ್ಚಿದ್ಯಾ, ಶರ್ಟ್ನ ಮೇಲೆ ಕಚ್ಚಿದ್ಯಾ ಅಥವಾ ಶರ್ಟ್ನ ಒಳಗಡೆ ಕಚ್ಚಿದ್ಯಾ, ಇಲ್ಲಿ ಕಚ್ಚಿದ್ಯಾ ಅಂತ ಬೇರೆ ಬೇರೆ ಟ್ವಿಸ್ಟ್ ಮಾಡಿ ಕ್ವಶನ್ ಕೇಳ್ತಿದ್ದೆ. ಯಾಕೆಂದರೆ ಕೆಲವೊಂದ್ಸಲ ಸಣ್ಣ ಮಕ್ಕಳಿಗೆ ಏನಾದರೆ ಸುಳ್ಳು ಹೇಳಿಕೆ ಕೆಲವೊಂದ್ಸಲ ಬರೋದಿಲ್ಲ ಅವರಿಗೆ, ಅಂದರೆ ಹೇಳೋದಿಲ್ಲ ಅಂತ ಅಲ್ಲ, ಬಟ್ ಕೆಲವೊಂದ್ಸಲ ಏನಾಗುತ್ತೆ, ನಾವು ಸ್ವಲ್ಪ ಬೇರೆ ಬೇರೆ ತಿರುಗಿಸಿ ಕ್ವಶನ್ ಕೇಳಿದರೆ ಅವನಿಗೆ ಬರೋದಿಲ್ಲ. ಮತ್ತೆ ನಾನು ವಾಪಸ್ ಕೂಡ ಕೇಳಿದ್ದೆ. ಈಗ ಸಣ್ಣ ಮಕ್ಕಳಿಗೆ ಇದು ಸರಿ ತಪ್ಪು ಒಂದು ವಾಕ್ಯದಲ್ಲಿ ಆನ್ಸರ್ ಮಾಡಿ, ಟ್ರೂ ಫಾಲ್ಸಾ ಅಂತ ಆ ರೀತಿ ಎಲ್ಲ ಕ್ವಶನ್ ಇರುತ್ತೆ ಅಲ್ವಾ. ಸೊ ಅದಕ್ಕೆ ನಾನು ಹೇಳಿದೆ, ನನಗೆ ಕರೆಕ್ಟಾಗಿ ಟ್ರೂ ಹೇಳು, ನನಗೆ ಸುಳ್ಳು ಹೇಳಬೇಡ, ಅವನ ಕ್ವಶನ್ ಅಂದರೆ ಅವನಿಗೆ ಅದೇ ರಿಲೇಟ್ ಮಾಡಿ, ನನಗೆ ಫಾಲ್ಸ್ ಹೇಳಬೇಡ, ಟ್ರೂ ಹೇಳಬೇಕು, ಸತ್ಯ ಹೇಳಬೇಕು, ಸುಳ್ಳು ಹೇಳಬೇಡ, ಡೋಂಟ್ ಟೆಲ್ ಲೈಸ್ ಅಂತ ಹೇಳಿ ನಾನು ಅವನಿಗೆ ಕೇಳಿದೆ, ಕಚ್ಚಿದ್ಯಾ ನೀನು ಅಂತ. ಅವನ ಆನ್ಸರ್ ಒಂದೇ ಇತ್ತು, ಇಲ್ಲ ಅಂತ. ಇಷ್ಟು ಸಲ ನಾನು ಟ್ರೈ ಮಾಡಿದ್ರು ಅವನ ಆನ್ಸರ್ ಅದೇ ಇತ್ತು. ನಾನು ವಾಪಸ್ ಟೀಚರಿಗೆ ಕಾಲ್ ಮಾಡಿದೆ, ಮ್ಯಾಮ್ ನನ್ನ ಮಗನ ಹತ್ರ ಸರಿಯಾಗಿ ಕೇಳಿದೆ, ಅವನು ಕಚ್ಚಲಿಲ್ಲ ಅಂತ. ಮೇ ಬಿ ಇದು ಸಣ್ಣ ವಿಷಯ ಹೌದು, ನಾನಿವಾಗ ಮರ್ತು ಬಿಡ್ಬೋದು, ಏನೋ ಒಂದು ಸಣ್ಣ ಪುಟ್ಟ ಒಂದು ಮಾತುಕತೆ ನಡೆಯಿತು ಹೋಯಿತು ಅಂತ. ಬಟ್ ಇವಾಗ 2ನೇ ಕ್ಲಾಸಲ್ಲಿರುವಾಗ ಯಾರೋ ಒಬ್ಬ ಹುಡುಗ ಬಂದು ಆ ಹುಡುಗ ನನ್ನ ಕಚ್ಚಿದ ಅಂತ, ಇವಾಗ ಮುಂದೆ ಹೋಗುವಾಗ ನಾಳೆ 3ನೇ ಕ್ಲಾಸಿಗೆ ಹೋಗ್ತಾನೆ, 4ನೇ ಕ್ಲಾಸಿಗೆ ಹೋಗ್ತಾನೆ, ಹೈಸ್ಕೂಲಿಗೆಲ್ಲ ಹೋಗ್ತಾನೆ. ಆವಾಗ ಯಾರೋ ಬಂದು ನಿಮ್ಮ ಮಗ ಬಂದು ನನಗೆ ಕಿಕ್ ಮಾಡಿದ ಕಾಲಲ್ಲಿ, ಅಥವಾ ನನ್ನ ತಲೆ ಬಂದು ಎಳೆದ, ಅಥವಾ ನನಗೆ ದೂಡಿದ, ಅದೆಲ್ಲ ದೊಡ್ಡ ಮ್ಯಾಟರ್ ಆಗುತ್ತೆ ಮತ್ತೆ ಹೋಗುವಾಗ. ಸೊ ನನಗೆ ಇವಾಗಲೇ ಅದು ಅಡ್ರೆಸ್ ಮಾಡಲಿಕ್ಕೆ ಬೇಕು. ನನಗೆ ಕರೆಕ್ಟಾಗಿ ನಿದ್ದೆ ಕೂಡ ಬರಲಿಲ್ಲ, ಅಂದರೆ ಅದೇ ಇರಿಟೇಷನ್ ತಲೆಯಲ್ಲಿ ನಡೀತಾ ಇತ್ತು. ನಾನು ಹಾಗೆ ನನಗೆ ಒಂದು ಸಣ್ಣ ವಿಷಯ ಸಿಕ್ಕಿದ್ರೆ ಇಡೀ ದಿನ ಅದರ ಬಗ್ಗೆನೇ ಥಿಂಕ್ ಮಾಡ್ತಾ ಇರ್ತೀನಿ. ಆಮೇಲೆ ಇವರ ಸ್ಕೂಲಲ್ಲಿ CCTV ಇದೆ, ಅಂದರೆ ಪ್ರತಿಯೊಂದು ಕ್ಲಾಸಲ್ಲಿ ರೂಮಲ್ಲಿ ಕೂಡ CCTV ಇದೆ. ಅದಕ್ಕೆ ನಾನು ಟೀಚರಿಗೆ ಹೇಳಿದ್ದೆ, ಫಸ್ಟಿಗೆ ಟೀಚರಿಗೆ ಏನಾದರೂ ಹೇಳಬೇಕಲ್ವಾ, ಟೀಚರ್ ನೋಡಿ ನಾನು ಪ್ರಿನ್ಸಿಪಲಿಗೆ ಕಾಲ್ ಮಾಡ್ತೇನೆ, ಯಾಕೆಂದರೆ CCTV ಡೈರೆಕ್ಟಾಗಿ ನೋಡಲಿಕ್ಕೆ ಆಗೋದಿಲ್ಲ, ಟೀಚರ್ನ ಕೈಯಲ್ಲಿ ಕೂಡ ಅಷ್ಟು ಬೇಗ ಇಲ್ಲ, ಯಾಕೆಂದರೆ ಪ್ರಿನ್ಸಿಪಲಿಂದ ಆರ್ಡರ್ ಸಿಗಬೇಕು. ಸೊ ಪ್ರಿನ್ಸಿಪಲ್ ಸರ್ ಹತ್ರ ನಾನು ರಾತ್ರಿ 8 ಗಂಟೆಗೆ ಫೋನ್ ಮಾಡಿದ್ದೆ, ಯಾಕೆಂದರೆ ನನಗೆ ನೆಮ್ಮದಿಗೆ ಇರಲಿಲ್ಲ. ಆ್ಯಂಡ್ ಆ ಪ್ರಿನ್ಸಿಪಲ್ ಸ್ವಲ್ಪ ಪಿಕ್ ಎಲ್ಲ ಮಾಡ್ತಾರೆ, ಹಾಗೆ ಅವರಿಗೂ ಯಾರಾದರೂ ಪೇರೆಂಟ್ಸ್ ಎಲ್ಲ ಕಾಲ್ ಎಲ್ಲ ಬಂದರೆ ಅವರು ಎನಿ ಟೈಮ್ ಪಿಕ್ ಮಾಡ್ತಾರೆ. ಅದು ನನಗೆ ಗೊತ್ತಿತ್ತು, ಯಾಕೆಂದರೆ ಒಂದು ದಿನ ಓರಿಯೆಂಟೇಷನ್ ಅವರದ್ದು ಇತ್ತು, ಆ ಟೈಮಲ್ಲಿ ಅವರು ಹೇಳಿದ್ರು ನನಗೆ ಎನಿ ಟೈಮ್ ಪೇರೆಂಟ್ಸ್ ಕಾಲ್ ಮಾಡ್ಬೋದು ಅಂತ, ಅದು ನನಗೆ ನೆನಪಿತ್ತು. ಅದಕ್ಕೆ ನಾನು ಆ ದಿನ 8 ಗಂಟೆಗೆ ಕಾಲ್ ಮಾಡಿ ಎಲ್ಲ ವಿಷಯ ಹೇಳಿದೆ. ಅವರಿಗೆ ಅನಿಸಿರ್ಬೋದು, ಏನು 2ನೇ ಕ್ಲಾಸಿನ ಮಕ್ಕಳಿದ್ದು ಇದು ಇಷ್ಟು ದೊಡ್ಡ ಮಾಡ್ತಾ ಇದ್ದೀರಾ ನೀವು ಅಂತ. ಬಟ್ ನನಗೆ ಅದು ದೊಡ್ಡ ವಿಷಯ ಇರಲಿಲ್ಲ, ನನಗೆ ಗೊತ್ತಾಗಬೇಕಿತ್ತು ಆ್ಯಕ್ಚುಲಿ ಏನು ಕಚ್ಚೋದು ಒಂದು ವೇಳೆ ನಿಜವಾದರೆ ನನಗೆ ಕೂಡ ನಾನು ಸ್ವಲ್ಪ ಎಚ್ಚೆತ್ತುಕೊಳ್ಬೇಕು ಅಲ್ವಾ, ಅವನಿಗೆ ಹೇಳಬೇಕು ಕಚ್ಚಬಾರ್ದು, ಈ ರೀತಿ ಮಾಡಬಾರ್ದು ಅಂತ. ಯಾಕೆ ನನಗೆ ಶಾಕೇ ಆಯಿತು.
ಆ್ಯಂಡ್ ನನಗೆ ನೆಗ್ಲೆಕ್ಟ್ ಮಾಡಲಿಕ್ಕೇ ಆಗಲಿಲ್ಲ ಈ ವಿಷಯವನ್ನು. ಅದಕ್ಕೆ ಯಾಕೆಂದರೆ ಆ ಹುಡುಗ ಕಂಪ್ಲೇಂಟ್ ಮಾಡಿದ ಅಲ್ವಾ, ಮನೆಯಲ್ಲಿ ಮೇ ಬಿ ಹೋಗಿ ಹೇಳಿರ್ಬೋದು ಈ ರೀತಿ ಹುಡುಗ ಒಂದು ನನಗೆ ಕಚ್ಚಿದ ಅಂತ. ಆ್ಯಂಡ್ ಆ ಹುಡುಗನ ಕಂಪ್ಲೇಂಟ್ ನನಗೆ ಯಾವಾಗಲೂ ಬರ್ತಾ ಇರ್ತಾರೆ, ಟೀಚರ್ ಹತ್ರ ಕೂಡ ನಾನು ಮೊದಲು ಶೇರ್ ಮಾಡಿದ್ದೀನಿ. ಸೊ ನನಗೆ ನಂಬಲಿಕ್ಕೆ ಆಗಲಿಲ್ಲ. ಆ್ಯಂಡ್ ಬೇರೆಯವರು ಒಬ್ಬ ಹುಡುಗ ಸುಮ್ಮನಿದ್ದ ಅಂತ ಬೇರೆಯವರು ಒಂದು ಫಾಲ್ಸ್ ಒಂದು ಹಾಕಲಿಕ್ಕೆ ಆಗೋದಿಲ್ವಲ್ಲ. ಒಂದು ತಪ್ಪು ಒಂದು ನೀವು ಮಾಡಿದ್ಯಾ ಅಂತ ನಾನು ಹೋಗಿ ನೀನು ಮಾಡಿದ್ಯಾ, ನೀನು ತಪ್ಪು ಮಾಡಿದ್ಯಾ, ಕ್ಷಮೆ ಕೇಳು ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ಪ್ರಿನ್ಸಿಪಲ್ಗೆ ಕಾಲ್ ಮಾಡಿದೆ. ಪ್ರಿನ್ಸಿಪಲ್ ಹತ್ರ ಎಲ್ಲ ವಿಷಯ ಮ್ಯಾಟರನ್ನು ಹೇಳಿದೆ. ಆ್ಯಂಡ್ ಟೀಚರ್ ಕೂಡ ನೋಡಲಿಲ್ಲ ಈ ವಿಷಯ, ಟೀಚರ್ ಕೂಡ ಇರಲಿಲ್ಲ ಕ್ಲಾಸಲ್ಲಿ. ಸೊ ಯಾರೂ ಟೀಚರ್ ಕೂಡ ನೋಡಲಿಲ್ಲ, ಬೇರೆ ಮಕ್ಕಳು ಕೂಡ ನೋಡಲಿಲ್ಲ. ಖಾಲಿ ಆ ಒಂದು ಹುಡುಗ ಹೇಳ್ತಾ ಇದ್ದಾನೆ ಅಂತ, ಆ ಹುಡುಗ ಬಂದು ನನ್ನ ಇಲ್ಲಿ ಕೈಗೆ ಕಚ್ಚಿದ ಅಂತ ಹೇಳ್ತಾ ಇದ್ದಾನೆ. ನನಗೆ ನಂಬಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ನನಗೆ ನೋಡಬೇಕು ವಿಷಯವನ್ನು. ನನಗೆ CCTV ಆಕ್ಸೆಸ್ ಕೊಟ್ಟರೆ ಸ್ವಲ್ಪ ಹೆಲ್ಪ್ ಆಗ್ಬೋದು. ಆ್ಯಂಡ್ ಒಂದು ವೇಳೆ ಅವನು ಕಚ್ಚಿದ್ದು ಇದ್ದರೆ ಖಂಡಿತ ನಾನು ಕ್ಷಮೆ ಕೇಳಲಿಕ್ಕೆ ನನ್ನ ಮಗನ ಹತ್ರ ಹೇಳ್ತೀನಿ. ಒಂದು ವೇಳೆ ಕಚ್ಚಿದ್ದು ಇಲ್ಲದಿದ್ದರೆ ಇದು ಒಂದು ಸುಳ್ಳು ಅಪವಾದ ಅಲ್ವಾ. ಇನ್ನು ಮುಂದೆ ಅದು ದೊಡ್ಡದಾಗಬಾರ್ದು. ಇವಾಗ ಮಗ ನಂದು ಬೆಳೀತಾ ಬರುವಾಗ ಯಾರಾದರೂ ಈ ರೀತಿ ಸುಳ್ಳು ಅಪವಾದ ಕೊಟ್ಟು ನೀನು ಮಾಡಿದ್ಯಾ ಅಂತ ಈ ರೀತಿ ಕೂಡ ಹೇಳೋದು ಒಂದು ಅಪರಾಧ ತಾನೆ. ಒಂದು ಅಪರಾಧ, ನಾನು ಮಾಡೋದು ಇಲ್ಲ ಅಪರಾಧವನ್ನು ಆಕ್ಸೆಪ್ಟ್ ಮಾಡೋದು ಕೂಡ ಒಂದು ಸರಿಯಲ್ಲ. ಅದಕ್ಕೆ ನನಗೆ ನೆಕ್ಸ್ಟ್ ಡೇ ಪ್ರಿನ್ಸಿಪಲ್ ಹೇಳಿದರು, ಇವತ್ತು ರಾತ್ರಿ ಆಗಿದೆ ಅಲ್ವಾ, ನಾಳೆ ಬನ್ನಿ ಅಂತ ನನಗೆ ಇಮೇಲ್ ಮಾಡಿ ಹೇಳಿ, ಆ್ಯಂಡ್ ನಾಳೆ ನೋಡ್ಬೋದು ಅಂತ. ಫಸ್ಟ್ ಅವರು ಒಪ್ಪಲಿಲ್ಲ, ಇಷ್ಟು ಬೇಡ CCTV ಎಲ್ಲ ಓಪನ್ ಮಾಡೋದು, ಅದೆಲ್ಲ ಸ್ವಲ್ಪ ದೊಡ್ಡದಾಗತ್ತೆ ಮತ್ತೆ ಅಂತ. ಅದಕ್ಕೆ ನಾನು ನೆಕ್ಸ್ಟ್ ಡೇ ಹೋದೆ, ಸ್ಕೂಲಿಗೆ ಹೋದೆ, ಪ್ರಿನ್ಸಿಪಲನ್ನು ಮೀಟ್ ಮಾಡಿದೆ, ಎಲ್ಲ ವಿಷಯವನ್ನು ಹೇಳಿದೆ. ಸರ್, ಒಂದು ಟೀಚರ್ ನೋಡಲಿಲ್ಲ, ಸೆಕೆಂಡ್ ಟೀಚರಿಗೆ ಕೂಡ ಆಕ್ಸೆಪ್ಟ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ನನ್ನ ಮಗ ಕಚ್ಚಿದ ಅಂತ. ಯಾಕೆಂದರೆ ಅವನು ತುಂಬ ಶಾಂತ ಸ್ವಭಾವದವನು. ನೀವು ಎಲ್ಲ ಟೀಚರ್ ಹತ್ರ ಬೇಕಾದರೂ ಮಾತಾಡಿ. ಇವಾಗ ಅವನು 4 ವರ್ಷದಿಂದ ಇದೇ ಸ್ಕೂಲಲ್ಲಿ ಇದ್ದಾನೆ. KG1 ಅಂದರೆ ಸೀನಿಯರ್ KG, ಜೂನಿಯರ್ KG, ಗ್ರೇಡ್ 1, ಗ್ರೇಡ್ 2 ಎಲ್ಲ ಇವಾಗ ಆಗಿದೆ ಇಲ್ಲಿ 4 ವರ್ಷ. ಎಲ್ಲ ಟೀಚರ್ ಇಲ್ಲೇ ಇದ್ದಾರೆ. ಅವನು ಎಲ್ಲ ಟೀಚರ್ ಹತ್ರ ಹೋಗಿ ಕೇಳಿ ಅವನ ನೇಚರ್ ಯಾವ ರೀತಿ ಇದೆ. ಇಲ್ಲ ನಿಮಗೆ ಅಷ್ಟು ಕೂಡ ನಂಬಲಿಕ್ಕೆ ಆಗದಿದ್ದರೆ ನನ್ನ ಮಗನನ್ನು ಸ್ಕೂಲಿಂದ ಅಂದರೆ ನಿಮ್ಮ ಚೇಂಬರಿಗೆ ಕಳಿಸಿ ಅವನ ಹತ್ರ ಮಾತಾಡಿ. ಅವನಿಗೆ ಅಂದರೆ ಅವನು ಅಷ್ಟು ಬೇಗ ಯಾರ ಹತ್ರ ಮಿಂಗಲ್ ಆಗೋದಿಲ್ಲ, ತುಂಬ ಶೈ ಹುಡುಗ. ಇವಾಗ ನಾನು ಇಲ್ಲಿ ಕೂತ್ಕೊಂಡು ಅವನು ಮಾತಾಡು ಅಂತ ಹೇಳಿದ್ರೆ ಅವನು ಕೂಡ ನಾಚಿಕೆ ಆಗುತ್ತೆ. ಅದು ಅವನು ಬೇಕು ಅಂತ ಮಾಡೋದಲ್ಲ, ಅವನ ನೇಚರೇ ಅದು. ಖಾಲಿ ಅವನ ತಂಗಿ ತಮ್ಮನ ಹತ್ರ ಮಾತ್ರ ಮಾತಾಡ್ತಾನೆ. ಹೊರಗಡೆ ಹೋಗುವಾಗ ಅವನಿಗೆ ಅಷ್ಟು ಬೇಗ ಮಿಂಗಲ್ ಆಗೋದಿಲ್ಲ, ಅವನು ಸ್ವಲ್ಪ ಟೈಮ್ ತಗೊಳ್ತಾನೆ. ಸೊ ಅದಕ್ಕೆ ನನಗೆ ನಂಬಲಿಕ್ಕೆ ಕಷ್ಟ ಆಗುತ್ತೆ ಅವನು ಕಚ್ಚಿದಾನಂತ. ನೀವು ಅಂದ್ಕೊಳ್ಬೋದು ತಾಯಿಯಾಗಿ ತಾಯಿಗೆ ಎಲ್ಲರಿಗೆ ಕರೆಕ್ಟೇ, ತಾಯಿಗೆ ನಂಬಲಿಕ್ಕೆ ಕಷ್ಟ ಆಗುತ್ತೆ. ನೀವು ಅಂದ್ಕೊಳ್ಬೋದು ಅದೇ ರೀತಿ ನನ್ನ ಮಗ ಅಂತ ನಾನು ಆ ರೀತಿ ಹೇಳ್ತಾ ಇದ್ದೀನಿ ಅಂತ. ಬಟ್ ನನಗೆ ಒಂದು ಪ್ರೂಫ್ ಬೇಕು. CCTV ನೋಡಿದರೆ ನನಗೆ ಕೂಡ ಹೆಲ್ಪ್ ಆಗುತ್ತೆ. ಒಂದು ವೇಳೆ ಕಚ್ಚಿದ್ರೆ ನಾನು ಅವನಿಗೆ ಖಂಡಿತ ಕರೆಕ್ಟ್ ಮಾಡ್ತೀನಿ. ನೀವು ಕೂಡ ಕರೆಕ್ಟ್ ಮಾಡಿ ಅವನಿಗೆ ಅಂತ ನಾನು ಹೇಳಿದೆ. ಅದಕ್ಕೆ ಅವರು ಟೀಚರನ್ನೆಲ್ಲ ಕರೆದ್ರು, ಮಾತಾಡಿ ಆಮೇಲೆ CCTV ನೋಡಲಿಕ್ಕೆ ಹೇಳಿದರು. ಆ್ಯಂಡ್ ನನಗೆ ಅವರು ಹೇಳಿದರು, ನೀವು ಹೋಗಿ ಮೇಡಮ್ ಮನೆಗೆ ಹೋಗಿ, ಯಾಕೆ ನನ್ನ ಮಗಳನ್ನು ಕೂಡ ಕರ್ಕೊಂಡು ಹೋಗಿದ್ದೆ ಆ ದಿನ, ಸಣ್ಣವಳಿದ್ದಾಳೆ ಅಲ್ವಾ, ನೀವು ಹೋಗಿ ಮಗುವನ್ನು ಕರ್ಕೊಂಡು ನಾವು ನೋಡ್ತೀವಿ ಅಂತ, ಆಮೇಲೆ ನಾನು ನಿಮಗೆ ಕಾಲ್ ಮಾಡಿ ಹೇಳ್ತೀನಿ ಅಂತ. ಅದಕ್ಕೆ ನನಗೆ ಹೇಳಿದೆ, ಸರ್ ನನಗೆ ಒಂದು ವೇಳೆ ಅದು ಆ ಒಂದು CCTV ಫುಟೇಜಲ್ಲಿ, ಯಾಕೆಂದರೆ ಫುಲ್ ಫುಟೇಜ್ ಇರುತ್ತೆ, ಮಗು ಹೊರಗಡೆ ಕ್ಲಾಸ್ ರೂಮಿಂದ ಹೊರಗಡೆ ಹೋದರೂ ಹೊರಗಡೆ ಕೂಡ ಒಂದು ಕ್ಯಾಮರಾ ಇದೆ, ಒಳಗಡೆ ಇದ್ದರೂ ಕ್ಯಾಮರಾ ಇದೆ, ಪ್ರತಿಯೊಂದು ಜಾಗದಲ್ಲಿ ಕೂಡ ಕ್ಯಾಮರಾ ಇದೆ. ಆ್ಯಂಡ್ ಇದು ನಡೆದ ಘಟನೆ ಕೂಡ ಕ್ಲಾಸ್ನ ರೂಮ್ನ ಒಳಗಡೆನೆ. ಅದಕ್ಕೆ ಅವರು ಇಬ್ಬರು ಟೀಚರ್ ಕೂತ್ಕೊಂಡು ಎಲ್ಲ CCTV ಫುಟೇಜ್ ನೋಡಿದ್ರು. ನನಗೆ ಕೂಡ ಅಂದರೆ ನಾನು ಕೂಡ ಹೇಳಿದ್ದೆ, ಒಂದು ವೇಳೆ ಆ ರೀತಿ ಇದ್ದರೆ ನನಗೆ ಕೂಡ ತಿಳಿಸಿ ಅಂತ. ನಾನು ಮನೆಗೆ ಹೋದೆ. ಆ ದಿನ ಬೆಳಿಗ್ಗೆ ಹೋಗಿದ್ದೆ ಒಂದು 10 ಗಂಟೆಗೆ ಸ್ಕೂಲಿಗೆ. ಮಧ್ಯಾಹ್ನ ಆಯಿತು, ಸಂಜೆ ಆಯಿತು, ನನಗೆ ಕಾಲ್ ಬರಲಿಲ್ಲ. ಆ್ಯಂಡ್ ನನಗೆ ಲಾಸ್ಟಿಗೆ ಗೊತ್ತಾಯಿತು ಆ ರೀತಿ ಏನು ಕೂಡ ನಡೆದಿಲ್ಲ, ಆ ರೀತಿ ಇನ್ಸಿಡೆಂಟ್ಸೇ ನಡೆಯೋದಿಲ್ಲ ಅಂತ. ಇವಾಗ ನಾನು ಈ ಒಂದು ಮ್ಯಾಟರನ್ನು ಯಾಕೆ ಶೇರ್ ಮಾಡ್ತಿದ್ದೀನಿ ಅಂದರೆ, ಇವಾಗ ನಾನು ಕೂಡ ಒಂದು ಓವರ್ ರಿಯಾಕ್ಟ್ ಮಾಡ್ಬೋದಿತ್ತು. ಟೀಚರ್ ಹೇಳ್ತಾ ಇದ್ದಾರೆ ಅವನು ಕಚ್ಚಿದ ಅಂತ, ನಾನು ಕೂಡ ನನ್ನ ಮಗನಿಗೆ ಬೈದು ನೀನು ಸಾರಿ ಕೇಳು, ಯಾಕೆ ಕಚ್ಚಿದಿ ಅಂತ ನಾನು ಕೂಡ ಅವನ ಮೇಲೆ ಒಂದು ಹಾಕ್ಬೋದಿತ್ತು, ನೀನು ಅದೇ ರೀತಿ ಮಾಡಿದ್ದೆ, ಇಲ್ಲದ ಟೀಚರ್ ಯಾಕೆ ಆ ರೀತಿ ಹೇಳ್ತಾರೆ ಅಂತ. ನಾನು ಆ್ಯಕ್ಚುಲಿ ಮ್ಯಾಟರನ್ನು ಅಂಡರ್ಸ್ಟ್ಯಾಂಡ್ ಮಾಡಿ ಅದರ ಒಳಗಡೆ ಹೋಗಿ ಹೌದಾ ಇಲ್ವಾ ಅಂತ ಅಂಡರ್ಸ್ಟ್ಯಾಂಡ್ ಮಾಡಿ ನನ್ನ ಮಗನ ಜೊತೆ ನಾನು ಮಾತಾಡಿದೆ. ಆ್ಯಕ್ಚುಲಿ ನಾವು ಕೆಲವೊಂದು ಸಲ ಏನು ಮಾಡ್ತೀವಿ ಅಂದರೆ, ಕೆಲವೊಂದು ಸಲ ನಾವು ಏನೂ ಕೂಡ ನೋಡೋದಿಲ್ಲ. ಇದು ಮೇ ಬಿ ಎಲ್ಲರಿಗೆ ಆಗದೇ ಇರ್ಬೋದು, ಬಟ್ ಕೆಲವೊಂದು ಸಲ ಏನಾಗುತ್ತೆ, ನಾವು ಜಾಸ್ತಿ ಏನು ಕೇಳಿದ್ದನ್ನೇ ನಿಜವಂತ ನಂಬಿಡ್ತೀವಿ. ಅದಕ್ಕೆ ಹೇಳ್ತಾರಲ್ಲ, ಒಂದೇನೋ ಗಾದೆ ಮಾತೆ ಕೂಡ ಇದೆ, ಕೇಳಿದ್ದನ್ನು ನಂಬುವುದಕ್ಕಿಂತ ಆ್ಯಕ್ಚುಲಿ ಅಂಡರ್ಸ್ಟ್ಯಾಂಡ್ ಮಾಡಿ ಆದಮೇಲೆ ನಂಬುವುದೇ ಒಳ್ಳೆಯದು ಅಂತ. ಅದಕ್ಕೆ ನನ್ನ ಮಗನಿಗೆ ಅದ ದಿನವೇ ನಾನು ಅವನಿಗೆ ಬೈದು ನೀನು ಯಾಕೆ ಹಾಗೆ ಮಾಡಿದ್ಯಾ ಅಂತ ಜೋರು ಮಾಡಿ ಅವನಿಗೆ ಬೈದಿದ್ದರೆ ಮೇ ಬಿ ಅವನಿಗೆ ಆಗಿರ್ಬೋದು, ಏನು ನನ್ನ ಅಮ್ಮ ಕೂಡ ನನಗೆ ನಂಬ್ತಾ ಇಲ್ಲ, ಏನು ನನ್ನ ಕತೆ ಅಂತ ಆ ರೀತಿ ಅವನಿಗೆ ಫೀಲ್ ಆಗಿರ್ಬೋದಿತ್ತು. ಬಟ್ ನಾನು ಅವನಿಗೆ ನನ್ನ ಟೀಚರಿಗೇ ಹೇಳಿದ್ದೆ, ನನ್ನ ಮಗ
ಮಾಡಿದ್ದು ನನಗೆ ಕಂಡ್ರೆ ಅಥವಾ ಏನಾದರೂ ಪ್ರೂಫ್ ಇದ್ದರೆ ಮಾತ್ರ ನಾನು ನನ್ನ ಮಗನಿಗೆ ಕರೆಕ್ಟ್ ಮಾಡ್ತೀನಿ. ಇಲ್ಲದಿದ್ದರೆ ಅವನು ಮಾಡಿಲ್ಲದಿದ್ದರೆ ನಾನು ಯಾಕೆ ಅವನನ್ನು ಕರೆಕ್ಟ್ ಮಾಡಬೇಕು? ಟೀಚರ್ನ ಪಾಯಿಂಟ್ ಆಗೇನೇ ಇತ್ತು, ನೀವು ಅವನಿಗೆ ಹೇಳಿ ಮಾಡಬಾರ್ದು ಅಂತ. ಯಾರು ಕೂಡ ನೋಡಿಲ್ಲದಿದ್ದರೆ ನಾನು ಯಾಕೆ ಅವನನ್ನು ಕರೆಕ್ಟ್ ಮಾಡಬೇಕು? ಒಂದು ವೇಳೆ ಅವನು ಒಪ್ತಾ ಇಲ್ಲ, ನಾನು ಕೇಳ್ತಾ ಇದ್ದೀನಿ, ಅವನು ಮಾಡಿಲ್ಲ ಅಂತ ಹೇಳ್ತಾನೆ, CCTV ಕೂಡ ಕಾಣ್ತಾ ಇಲ್ಲ, ನಾನು ಯಾಕೆ ಅವನ ಹತ್ರ ಹೇಳಬೇಕು? ಅದಕ್ಕೆ ಅವರು CCTV ನೋಡಿದ ಮೇಲೆ ಅವರಿಗೆ ಗೊತ್ತಾಯಿತು ಈ ರೀತಿ ಏನು ಘಟನೆ ನಡೆದಿಲ್ಲ ಅಂತ. ಇದೇ ರೀತಿ ಆಗೋದಲ್ವಾ ಕೆಲವೊಂದ್ಸಲ? ನಮ್ಮ ಮಕ್ಕಳ ಮೇಲೆ ಸ್ಟ್ಯಾಂಡ್ ತಗೋಬೇಕು. ಯಾಕೆಂದರೆ ಬೇರೆಯವರು ಬಂದು ಇವಾಗ ಟೀಚರ್ ಆಗಲಿ ಅಥವಾ ಬೇರೆ ಮಕ್ಕಳು ಅಥವಾ ಯಾರು ಬೇರೆಯವರಾಗಲಿ ಅವರಿಗೆ ನಮ್ಮ ಮಕ್ಕಳ ಒಂದು ಸ್ಟ್ಯಾಂಡ್ ತಗೊಳ್ಳೋದಿಲ್ಲ. ನಾವೇ ಪ್ರೈಮರಿ ಇವಾಗ ಕೇರ್ ಗಿವರ್ ಆಗಿರೋದ್ರಿಂದ ನಾವು ನಮ್ಮ ಮಕ್ಕಳ ಮೇಲೆ ಸ್ಟ್ಯಾಂಡ್ ತಗೋಬೇಕು. ಅದೇ ನಮ್ಮದು ನನಗೆ ಕೂಡ ಒಂದು ಸಮಾಧಾನ ಆಯಿತು ಅಲ್ವಾ, ಈಗ ಏನು ನಡೆದಿಲ್ಲ ಅಂತ. ಯಾಕೆಂದರೆ ಮುಂದೆ ಬಂದು ಇನ್ನು ದೊಡ್ಡ ದೊಡ್ಡ ಕಂಪ್ಲೇಂಟ್ ಬಂದಿದ್ದರೆ ಮತ್ತೆ ನಾನು ಏನು ಮಾಡಬೇಕಿತ್ತು? ಅದಕ್ಕೆ ನನಗೆ ಒಂದು ಸಮಾಧಾನ ಕೂಡ ಆಯಿತು. ನಾನು ಇದು ಚಿಕ್ಕ ವಿಷಯ ಆಗಿರ್ಬೋದು, ಬಟ್ ಆದರೂ ನಾನು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡಿ ತಿಳ್ಕೊಂಡೆ ಆ್ಯಂಡ್ ನನಗೆ ಸ್ವಲ್ಪ ಸಮಾಧಾನ ಕೂಡ ಆಯಿತು. ಸೊ ನನಗೆ ಅಂದ್ಕೊಂಡೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಕೆಲವು ಮಕ್ಕಳು ತುಂಬ ಜಾಸ್ತಿ ಮಾತಾಡ್ತಾರೆ. ಅವರು ಯಾರಾದರೂ ಒಂದು ಅಪರಾಧ ಹಾಕಿ ಒಂದು ಮಗು ಮಾತಾಡ್ತಾ ಇಲ್ಲ ಅಥವಾ ಕಡಿಮೆ ಮಾತಾಡ್ತಾ ಇದೆ ಅಥವಾ ಸುಮ್ಮನೆ ಇದೆ ಆದರೆ ಅವರು ಮಾಡಿದ್ದು ತಪ್ಪು ಅಥವಾ ಮಾತಾಡ್ತಾ ಇರುವ ಮಗು ಮಾಡಿದ್ದು ಕರೆಕ್ಟ್ ಅಂತ ಆ ರೀತಿ ಕೂಡ ನಾವು ಜಡ್ಜ್ಮೆಂಟ್ ಮಾಡಬಾರ್ದು. ಆ್ಯಕ್ಚುಲಿ ಆ ಪ್ರಿನ್ಸಿಪಲ್ ಕೂಡ ಟೀಚರ್ಗೆ ಹೇಳಿದರು, ನೀವು ಯಾಕೆ ಸುಮ್ಮನೆ ಪೇರೆಂಟ್ ಅವರನ್ನು ಇನ್ಕ್ಲೂಡ್ ಮಾಡಿದ್ರಿ? ಮೊದಲು ನೀವೇ ನೋಡಿ CCTV ಎಲ್ಲ ನೋಡಿ ಹೌದಾ ಅಲ್ವಾ, ಹೌದಾದರೆ ಹೋಗಿ ಮತ್ತೆ ಪೇರೆಂಟ್ ಹತ್ರ ಹೇಳಬೇಕಿತ್ತು. ಆ್ಯಕ್ಚುಲಿ ಪ್ರಿನ್ಸಿಪಲ್ ಟೀಚರಿಗೇನೆ ಸ್ವಲ್ಪ ಹೇಳಿದರು, ನೀವು ಹ್ಯಾಂಡಲ್ ಮಾಡಿದ ರೀತಿ ಸರಿ ಇಲ್ಲ, ಮೊದಲು ನೀವು ಹೌದಾ ಅಲ್ವಾ ಕಚ್ಚಿದೆಯಾ ಕಚ್ಚಿಲ್ವಾ ಅಂತ ಕರೆಕ್ಟ್ ಫೈಂಡ್ ಔಟ್ ಮಾಡಿ ಆಮೇಲೆ ಪೇರೆಂಟ್ ಹತ್ರ ಹೇಳಬೇಕಿತ್ತು. ನೀವು ಮೊದಲೇ ಪೇರೆಂಟ್ ಅವ್ರ ಹತ್ರ ಹೇಳಿ ಈ ಮ್ಯಾಟರನ್ನು ಸ್ವಲ್ಪ ದೊಡ್ಡ ಮಾಡಿದ್ರಿ ಅಂತ ಟೀಚರಿಗೇನೆ ಹೇಳಿದರು. ಆ್ಯಂಡ್ ನನಗೆ ಕೂಡ ಸ್ಯಾಟಿಸ್ಫೈ ಆಯಿತು. ಆ್ಯಂಡ್ ನಾವೇ ನಮ್ಮ ಮಕ್ಕಳ ಸ್ಟ್ಯಾಂಡ್ ತೊಗೊಳ್ಬೇಕು ಅಲ್ವ? ಒಂದು ವೇಳೆ ನೀವು ಈ ಒಂದು ಪೊಸಿಷನಲ್ಲಿ ಇದ್ದಿದ್ರೆ ಏನು ಮಾಡ್ತಾ ಇದ್ರಿ? ಅಥವಾ ನೀವು ಕೂಡ ಇದೇ ರೀತಿ ಥಿಂಕ್ ಮಾಡ್ತಾ ಇದ್ರಾ? ಆ್ಯಂಡ್ ನನಗೆ ಕೂಡ ಒಂದು ಸ್ವಲ್ಪ ದಿನ ನನಗೆ ಅದೇ ರೀತಿ ತಲೆಯಲ್ಲಿ ನಡೀತಾ ಇತ್ತು, ಏನಾಯಿತೋ ಏನೋ, ನಾನೇನೋ ಬೇಕು ಅಂತ ಮ್ಯಾಟರ್ ಏನು ದೊಡ್ಡ ಆಗಲಿಲ್ಲ, ಯಾಕೆಂದರೆ ಏನು ಕೂಡ ಜಗಳ ಏನಾಗಲಿಲ್ಲ. ಹೋಗಿ ಕೂತ್ಕೊಂಡು ಆರಾಮದಲ್ಲಿ ಮಾತಾಡಿದ್ದೆ ಅಷ್ಟೇ. ಇನ್ನು ಸಣ್ಣ ವಿಷಯ ಕೂಡ ಕಚ್ಚೋದು ಸಣ್ಣ ವಿಷಯ ಅಲ್ಲ, ಬಟ್ ಒಂದು ಸಣ್ಣ ಪುಟ್ಟ ಪೆನ್ಸಿಲ್ ತೆಗೆದು ಪೆನ್ ತೆಗೆದು ಅದೆಲ್ಲ ಸಣ್ಣ ಮ್ಯಾಟರ್. ಅದು ನಾನು ಕೂಡ ಸುಮ್ಮನೆ ಇದ್ದೆ. ಬಟ್ ನಾನು ನನ್ನ ಮಗನಿಗೆ ಯಾವಾಗಲೂ ಹೇಳ್ತೀನಿ, ಇವಾಗ ನೋಡು, ನಿನ್ನ ಹಿಂದೆ ಅಪ್ಪ ಅಮ್ಮ ಯಾವಾಗಲೂ ಕೂಡ ಬರೋದಿಲ್ಲ, ನೀನು ನಿನ್ನ ಸ್ಟ್ಯಾಂಡನ್ನು ತೊಗೊಳ್ಬೇಕು. ಶಾಲೆಯಲ್ಲಿ ಏನಾದರೂ ಸಣ್ಣ ಪುಟ್ಟ ವಿಷಯ ಆದರೆ ಟೀಚರಿಗೆ ಹೋಗಿ ಹೇಳು. ಮೊದಲೇ ಅವನ ಟೀಚರಿಗೆ ಕೂಡ ಹೋಗಿ ಹೇಳ್ತಿರ್ಲಿಲ್ಲ, ನಾನು ಮತ್ತೆ ಅವನಿಗೆ ಕರೆಕ್ಟ್ ಮಾಡಿದ ಮೇಲೆ ಮತ್ತೆ ಅವನು ಟೀಚರ್ ಹತ್ರ ಹೋಗಲಿ ಹೇಳಲಿಕ್ಕೆಲ್ಲ ಶುರು ಮಾಡಿದ. ಅದಕ್ಕೆ ಅದು ಕೂಡ ಇದೆ ಅಲ್ವಾ, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ ಅಂತ. ಇವಾಗಲೇ ನಾವು ಅವರಿಗೆ ಏನಾದರೂ ಕನ್ಸರ್ನ್ ಇದ್ದರೆ ಅಥವಾ ನಾನು ಟೀಚರ್ ಹತ್ರ ಕಾಲ್ ಮಾಡಿ ಕೇಳ್ತಾ ಇರ್ತೀನಿ, ಏನು ಮಾಡ್ತಾನೆ ನನ್ನ ಮಗ, ಏನಾದರೂ ಕನ್ಸರ್ನ್ ಇದ್ದರೆ ಶೇರ್ ಮಾಡಿ ಅಂತ. ಯಾಕೆ ಕೇಳೋದಂದರೆ, ಏನಾದರೂ ಇವಾಗ ಕನ್ಸರ್ನ್ ಇದ್ದರೆ ಅವಾಗ ನಿಮ್ಮ ಮಗ ಈಗ ಏನಾದರೂ ಹೇಳ್ತಾರೆ, ನಿಮ್ಮ ಮಗನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ, ಇವಾಗ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲದ್ರೆ ಮನೇಲಿ ನಾವು ಪ್ರಾಕ್ಟೀಸ್ ಮಾಡಿ ಹ್ಯಾಂಡ್ ರೈಟಿಂಗ್ ನೀಟ್ ಮಾಡ್ಬೋದು. ಅಥವಾ ನಿಮ್ಮ ಮಗ ಜಾಸ್ತಿ ಮಾತಾಡ್ತಾನೆ ಶಾಲೆಯಲ್ಲಿ, ಅಟೆನ್ಷನ್ ಕೊಡುವುದಿಲ್ಲ, ಆವಾಗ ನಮಗೆ ಗೊತ್ತಾಗುತ್ತೆ ನನ್ನ ಮಗನಿಗೆ ಅಟೆನ್ಷನ್ ಕಡಿಮೆ ಇದೆ, ಏನಾದರೂ ಅಟೆನ್ಷನ್ ಜಾಸ್ತಿ ಮಾಡ್ಬೋದು. ಇದು ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಮಗನಿಗೆ ಎಲ್ಲ ಟೀಚರ್ ಹೇಳೋದು ಸ್ವಲ್ಪ ಕಡಿಮೆ ಮಾತಾಡ್ತಾನೆ ಅಂತ. ನಾನು ಅವನಿಗೆ ಹೇಳ್ತಾ ಇದ್ದೀನಿ, ಸ್ವಲ್ಪ ಜಾಸ್ತಿ ಗಟ್ಟಿ ಮಾತಾಡಬೇಕು. ಜಾಸ್ತಿ ಮಾತಾಡೋದಂದರೆ ಶಾಲೆ ಮಧ್ಯದಲ್ಲಿ ಅಲ್ವಾ, ಬಟ್ ಮಕ್ಕಳ ಹತ್ರ ಮಾತಾಡಬೇಕು, ನೀನೇ ಹೋಗಿ ಮಾತಾಡಬೇಕು. ಅವರೇ ಬಂದು ಮಾತಾಡಬೇಕು ಅಂತ ನೀನು ಎಕ್ಸ್ಪೆಕ್ಟ್ ಮಾಡಬಾರ್ದು, ನೀನೇ ಹೋಗಿ ಅವ್ರ ಹತ್ರ ಮಾತಾಡಬೇಕು. ಆ್ಯಂಡ್ ಚೆನ್ನಾಗಿ ವ್ಯವಹಾರ ಮಾಡಬೇಕು, ಎಲ್ಲರ ಹತ್ರ ಖುಷಿಯಿಂದ ಇರಬೇಕು, ಚೆನ್ನಾಗಿ ಮಾತಾಡಬೇಕು. ಟೀಚರ್ ಹತ್ರ ಕೂಡ ಸಿಕ್ಕಿದರೆ ಹಲೋ ಮ್ಯಾಮ್ ಆ ರೀತಿ ಎಲ್ಲ ಹೇಳಬೇಕು ಅಂತ ನಾವು ಹೇಳ್ತಾ ಇರ್ತೀವಿ. ಸೊ ಅದೇ ನನಗೆ ಇತ್ತು. ಆ್ಯಂಡ್ ಒಂದು ವೇಳೆ ನಿಮಗೆ ಕೂಡ ಇದೇ ರೀತಿ ಏನಾದರೂ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ? ಒಂದು ವೇಳೆ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಯಾವ ರೀತಿ ನೀವು ರಿಯಾಕ್ಟ್ ಮಾಡ್ತಿದ್ರಿ? ಇದೇ ರೀತಿ ರಿಯಾಕ್ಟ್ ಮಾಡ್ತಿದ್ರಾ? ನನಗೆ ಶುರುಗೆ ಸ್ವಲ್ಪ ಒಂದಾಗ್ತಿತ್ತು, ಏನು ಮಾಡಿದೆ, ಏನು ಜಾಸ್ತಿ ಮಾಡಿದೆ ಅಂತ. ಬಟ್ ಇಲ್ಲ, ಪ್ರಿನ್ಸಿಪಲ್ ಕೂಡ ಹೇಳಿದ್ರು, ನಾನು ಪ್ರಿನ್ಸಿಪಲ್ ಹತ್ರ ಕೂಡ ಹೇಳಿದೆ, ನಿಮಗೇನು ನಾನು ಓವರ್ ರಿಯಾಕ್ಟ್ ಮಾಡಿದಾಗೆ ಆಯಿತಾ ಅಂತ. ಅವರು ಕೂಡ ಹೇಳಿದರು, ಇಲ್ಲ ಅಮ್ಮ ಇದೇ ರೀತಿ ಆಗುತ್ತೆ. ಆ್ಯಂಡ್ ನೀವು ಈ ಒಂದು ಪಾಯಿಂಟನ್ನು ನಮ್ಮ ಜೊತೆ ಶೇರ್ ಮಾಡಿದ್ದು ಕೂಡ ನಮಗೆ ಒಳ್ಳೆಯದೇ ಆಯಿತು, ನಮಗೆ ಕೂಡ ಮ್ಯಾಟರ್ ಗೊತ್ತಾಯಿತು ಅಲ್ವಾ ಅಂತ. ಸೊ ಅದೇ ಫ್ರೆಂಡ್ಸ್, ಈ ಒಂದು ವಿಷಯ ನನ್ನ ಪಾಯಿಂಟ್ ಏನಂದರೆ, ನಾವು ನಮ್ಮ ಮಕ್ಕಳ ಮೇಲೆ ಒಂದು ಕಾನ್ಫಿಡೆನ್ಸ್ ಇರಬೇಕು. ನಮಗೇನೆ ನಮ್ಮ ಮಗು ಮೇಲೆ ನಾವು ಸ್ಟ್ಯಾಂಡ್ ತೊಗೊಳ್ಬೇಕು. ಬೇರೆಯವರು ಬಂದು ನಮ್ಮ ಮಗನ ಸ್ಟ್ಯಾಂಡ್ ತೊಗೊಳ್ಳೋದಿಲ್ಲ. ಈಗ ಚಿಕ್ಕವರಲ್ಲ, ಬಟ್ ಬೆಳೀತಾ ಬರುವಾಗ ಅವರ ಸ್ಟ್ಯಾಂಡ್ ಅವರೇ ತೊಗೊಳ್ಬೇಕು. ಈಗ ಸಣ್ಣ ಪುಟ್ಟ ವಿಷಯದಲ್ಲಿ, ಇವಾಗ ಅವನ 2ನೇ ಕ್ಲಾಸಲ್ಲಿ ಇರೋದ್ರಿಂದ ನಿನ್ನ ಜವಾಬ್ದಾರಿ, ನಿನ್ನ ಟಿಫಿನ್ ಸಂಭಾಳಿಸಿ ನಿನ್ನ ಬ್ಯಾಗಲ್ಲಿ ಹಾಕೋದು, ಪೆನ್ಸಿಲಿನ ಜಾಗ್ರತೆಯಲ್ಲಿ ತೊಗೊಳ್ಳೋದು, ಇಡೋದು, ಅದೆಲ್ಲ ನೀನು ಬುಕ್ಕನ್ನು ಚೆನ್ನಾಗಿ ಮೇಂಟೈನ್ ಮಾಡೋದು, ಅದೆಲ್ಲ ಸಣ್ಣ ಪುಟ್ಟ ವಿಷಯ ಇವಾಗಲೇ ಅವರಿಗೆ ಕಳಿಸಿದರೆ ಮುಂದೆ ದೊಡ್ಡ ಮ್ಯಾಟ್ರಲ್ಲಿ ಕೂಡ ಅವರು ರೆಸ್ಪಾನ್ಸಿಬಲ್ ಆಗ್ತಾರೆ. ಆ್ಯಂಡ್ ನಾನು ಏನು ಸೂಪರ್ ಮಾಮ್, ಚಾನಲ್ ಹೆಸರು ಸೂಪರ್ ಮಾಮ್ ಹೌದು, ಬಟ್ ನಾನೇನು ಸೂಪರ್ ಮಾಮ್ ಅಲ್ಲ. ಆ್ಯಂಡ್
ನನ್ನ ಒಂದು ಎಕ್ಸ್ಪೀರಿಯೆನ್ಸನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ನಾನೇನು ಮಹಾನ್ ಒಂದು ದೊಡ್ಡ ಸೂಪರ್ ಮಾಮ್ ಅಂತ ಹೇಳ್ತಾ ಇಲ್ಲ. ನನ್ನ ಒಂದು ಎಕ್ಸ್ಪೀರಿಯೆನ್ಸ್, ಇವಾಗ ನನಗಿಂತ ಎಕ್ಸ್ಪೀರಿಯೆನ್ಸ್ ಇದ್ದವ್ರು ನೀವು ಕೂಡ ವ್ಯೂವರ್ಸ್ ಆಗಿ ನೀವು ಕೂಡ ನನಗಿಂತ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಇದ್ದವರು ಕೆಲವರು ಇದ್ದಾರೆ. ಮದರ್ಹುಡ್ ಎಕ್ಸ್ಪೀರಿಯೆನ್ಸಲ್ಲಿ ಜಾಸ್ತಿ ಅಥವಾ ಲೈಫಲ್ಲಿ ಕೂಡ ತುಂಬ ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ. ಆ್ಯಂಡ್ ನನಗೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ ಅಂತ ನಾನು ನನ್ನ ಎಕ್ಸ್ಪೀರಿಯೆನ್ಸನ್ನು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಫ್ರೆಂಡ್ಸ್, ಇಷ್ಟೇ ಒಂದು ವಿಷಯ. ಇಲ್ಲಿ ಕುತ್ಕೊಂಡು ಜಾಸ್ತಿ ಬೆವರ್ತಾ ಇದ್ದೀನಿ. ಸೊ ಇಷ್ಟೇ ಒಂದು ವಿಷಯ. ಸೊ ಇದೇ ವಿಡಿಯೋ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ನಾನು ಮಾತಾಡಿದ್ದೆ ಜಾಸ್ತಿ ಆಯಿತು, ಇಲ್ಲಿ ಸ್ವಲ್ಪ ಕಟ್ ಶಾರ್ಟ್ ಮಾಡಿ ಬೇಕಾದರೆ ಹಾಕ್ತೀನಿ, ಆಯಿತಾ? ಓಕೆ, ಬಾಯ್. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಏನಾದರೂ ಒಂದು ಹೆಲ್ಪ್ಫುಲ್ ಎಜುಕೇಷನಲ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಾಯ್.